ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ಬೆಳಗ್ಗೆ ಎದ್ದು ಜಿಮ್ಮಿಗೆ ಹೋಗೋಕ್ಕಾಗಲಿಲ್ಲ. ಸೊ ವಾಟರ್ಮೆಲನ್ ಕಟ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಥರ ತಿಂದ್ಬಿಟ್ಟು ಆಫ್ಟರ್ನೂನ್ ನಾನೇ ಕುಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಪ್ರತಿ ಸಲ ನಮ್ಮ ಅತ್ತೆ ಕುಕ್ ಮಾಡ್ತಾರೆ. ಅವ್ರು ಊರಿಗೆ ಹೋಗಿದ್ದಾರೆ, ಅದಕ್ಕೆ ನಾನೇ ಕುಕ್ ಮಾಡ್ತೀನಿ ಅಂತ ಮೆನ್ಷನ್ ಮಾಡ್ತೀನಿ. ಸೊ ವೆಜ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಮತ್ತು ಬಾಯ್ಲ್ಡ್ ಎಗ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಕುಕ್ ಮಾಡಿದೆ. ವೆಜಿಟೇಬಲ್ಸ್ ಹಾಕಿ ವೆಜ್ ಫ್ರೈಡ್ ರೈಸ್ ಮಾಡಿಕೊಂಡೆ. ಆಮೇಲೆ ಬಾಯ್ಲ್ಡ್ ಎಗ್ ಹಿಂಗೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೆ. ನಂಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗುತ್ತೆ. ಅದರಲ್ಲಿ ಹಾಕ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ಬಾಯ್ಲ್ಡ್ ಎಗ್ನ ಬಾಯ್ಲ್ ಮಾಡ್ಕೊಂಡಿದ್ದೆ, ಕಟ್ ಮಾಡಿ ಹಾಕ್ಕೊಂಡೆ. ಅಷ್ಟೇ, ಸಿಂಪಲ್ಲಾಗಿದೆ ಇದು. ಬಾಯ್ಲ್ಡ್ ಎಗ್ ಈಸಿಯಾಗಿ ಮಾಡ್ಕೋಬೋದು. ಅದಾದಮೇಲೆ ನಾನು ಪ್ಲೇಟ್ ಇದಾಗಿತ್ತು. ಆಮೇಲೆ ಫುಲ್ ಮೆಸ್ಸಿ ಆಗಿರೋ ಕಿಚನ್ನ ಊಟ ಮಾಡ್ಕೊಂಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಆಯಿಲ್ನ ನೀವು ಅಬ್ಸರ್ವ್ ಮಾಡಿದರೆ ನಾನು ಪ್ಯಾಕೆಟಲ್ಲಿ ಹಾಕ್ತಾಯಿದ್ದೆ. ಅದಕ್ಕೆ ಅದನ್ನೀಗ ಬಾಟಲಲ್ಲಿ ತುಂಬಿಸೋಕ್ಕೆ ವಾಶ್ ಮಾಡಬೇಕು ಅಂದ್ಕೊಂಡು ವಾಶ್ ಮಾಡಿಬಿಟ್ಟು ನೋಡ್ತಾ ಇದ್ದೀರಾ ಎಷ್ಟು ಪಾತ್ರೆ ಆಗಿಬಿಟ್ಟಿತ್ತು. ಆ ಪಾತ್ರೆ ಎಲ್ಲ ತೊಳ್ಕೊಂಡು ಬಾಟಲೆಲ್ಲ ವಾಶ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಈವ್ನಿಂಗಿಗೆ ಸ್ನ್ಯಾಕ್ಸಿಗೆ ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡೆ, ಮಲ್ಕೊಂಡೆ. ಆ ಗ್ಯಾಪಲ್ಲಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಕೊಂಡು ಈವ್ನಿಂಗಿಗೆ ಒಬ್ಬಳು ಹುಡುಗಿ ಬರ್ತಾರೆ, ಚಿಕ್ಕ ಹುಡುಗಿ, ಸೆಕೆಂಡ್ ಸ್ಟ್ಯಾಂಡರ್ಡ್. ಅವ್ರಿಗೆ ಟ್ಯೂಷನ್ ಮಾಡಿ ಅಂತ ನಮ್ಮ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅದಕ್ಕೆ ಅವರಿಗೊಂದು ಟ್ಯೂಷನ್ ತೊಗೊತೀನಿ, ಆಲ್ ಸಬ್ಜೆಕ್ಟ್. ಆಮೇಲೆ ಸಂಜೆಗೆ ಸ್ನ್ಯಾಕ್ಸು ಬ್ರೌನ್ ಚೆನ್ನ ಮಾಡ್ಕೊಂಡು ಪ್ರೋಟೀನ್ ಒಳ್ಳೇದು ಹೆಲ್ತಿಗೆ ಅಂತ ಹಸಿನೂ ಆಗಿತ್ತು. ಆಮೇಲೆ ಬೆಳಗ್ಗೆ ಜಿಮ್ಮಿಗೆ ಹೋಗಿರಲಿಲ್ಲ, ಸೊ ಸಂಜೆ ಜಿಮ್ಮಿಗೆ ಹೋಗಿ ನನ್ನ ಡೇನ ಮುಗಿಸ್ದೆ. ಥ್ಯಾಂಕ್ ಯು ಸೋ ಮಚ್.